ನಮಸ್ಕಾರ ವೀಕ್ಷಕರೇ. ಬಿಜೆಪಿ ಮುಸ್ಲಿಂ ವಿರೋಧಿ ಅಲ್ಲ, ಚಿಂತಾಮಣಿ ಗ್ರಾಮಾಂತರ ಬಿಜೆಪಿ ಮಂಡಲ ಅಧ್ಯಕ್ಷ ರಾಜಣ್ಣ ನುಡಿ. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಬಿಜೆಪಿ ಮುಖಂಡರ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಬಿಜೆಪಿ ಮುಸ್ಲಿಂ ವಿರೋಧಿ ಅಲ್ಲ, ಕಾಂಗ್ರೆಸ್ನವರು ಬಿಜೆಪಿ ಕೋಮುವಾದಿ ಪಕ್ಷ ಎಂದು ಎತ್ತಿಕಟ್ಟಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಖಾರವಾಗಿ ನುಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್, ಗ್ರಾಮಾಂತರ ಪ್ರಧಾನ ಕಾರ್ಯದರ್ಶಿ ಯನಮಲಪಾಡಿ ಸುರೇಶ್ ರೆಡ್ಡಿ, ಮುರುಗಮಲ್ಲ ಹೋಬಳಿ ಅಧ್ಯಕ್ಷ ಚಿಕ್ಕಮಕಳ್ಳಿ ದೇವರಾಜ್, ಗೋಪಾಲಕೃಷ್ಣ, ನಾಗಣ್ಣ ಇತರೆ ಮುಖಂಡರು ಉಪಸ್ಥಿತರಿದ್ದರು. ಮುಸ್ಲಿಂ ವಿರೋಧಿ ಬಿಜೆಪಿ ಅಲ್ಲ, ನಾವು ಮುಸ್ಲಿಮ್ಸರಿಗೂ ಹೇಳ್ಬಿಡಿ ಪಾಪ, ಯಾಕಂದರೆ ಇಲ್ಲಿ ಮುಸ್ಲಿಂ ಬಾಂಧವರು ಜಾಸ್ತಿ ಇರುತ್ತೆ. ನಾವು ಮಾತಾಡೋದು ಕೇಳಿ, RS ಆಗಲಿ ಬಿಜೆಪಿ ಆಗಲಿ ಮುಸ್ಲಿಂ ವಿರೋಧಿ ಅಲ್ಲ, ರಾಷ್ಟ್ರ ವಿರೋಧಿ ಯಾರು ಮಾಡ್ತಾರೆ ಅವ್ರ ವಿರೋಧಿ ಅಷ್ಟೇ. ಬಿಜೆಪಿ ಆಗಿರ್ಬೋದು, RS ಆಗಿರ್ಬೋದು, ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ನಮ್ಮ ಹಿಂದೂ ಧರ್ಮ ಆಗಿರ್ಬೋದು, ಯಾವುದೇ ಜಾತಿ ಧರ್ಮಕ್ಕೆ ವಿರೋಧ ಅಲ್ಲ. ಆದ್ದರಿಂದ ಯಾವುದಕ್ಕೆ ಏನಾಗಿದೆ, ಕಾಂಗ್ರೆಸ್ ಏನಾಗಿದೆ ಅಂದರೆ ಬರೀ ಬಿಜೆಪಿ ಮುಸ್ಲಿಂ ವಿರೋಧಿ ಇದೆ, ಕಟ್ಟಿ ಕಟ್ಟಿ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ಬಿಟ್ಟು ಒಂದು ಬುಟ್ಟಿ ಹಾಕೊಂಬಿಟ್ಟಿದೆ. ಅವ್ರು ಏನು ಮಾಡ್ಕೊಂಬಿಟ್ಟಿದ್ರೆ ಅದು ವಿದ್ಯಾಭ್ಯಾಸ ಕಮ್ಮಿ. ಅವರು ಯಾಕೆ ವಿದ್ಯಾಭ್ಯಾಸ ಕಮ್ಮಿ ಅಂದರೆ ಅವರಲ್ಲಿ ಏನೋ ಒಂದು ಕೆಲಸ ಕುಲ ಕತ್ಕೊಂಡ್ಬಿಡ್ತಾರೆ, ಏನೋ ಒಂದು ಪಂಚರ್ ಹಾಕಿ ಕಲ್ತ್ಕೊಂಡ್ಬಿಡ್ತಾರೆ, ಅವ್ರನ್ನ ತೊಗೊಂಡೋಗಿ ಅಲ್ಲಿ ಕಳಿಸ್ಬಿಡ್ತಾರೆ. ಅವರು ಎಜುಕೇಷನ್ ಗೊತ್ತಿರಲ್ಲ ಪಾಪ, ಯಾರನ್ನ ಹೇಳಿದ್ ಕೇಳೋದು ನಿಜಾನೇ, ಅದು ನಿಜ ಅನ್ಕೊಂಡು ಅವ್ರು ಏನು ಮಾಡ್ತಾರೆ, ಹೋಗಿ ನಮ್ಮ ವಿರೋಧಿಗಳು ಅಂತ ಅವ್ರ ಭಾವನೆ ಬಂದ್ಬಿಟ್ಟಿದೆ. ಅದನ್ನು ತೊಡೀರಿ, ಯಾಕೆಂದರೆ ಅದು ಅಂತ ನಾವೇನು ಅವ್ರ ವಿರೋಧಿಗಳಲ್ಲ. ಆದರೆ ದೇಶ ವಿರೋಧಿ ಯಾರು ಮಾಡ್ತಾರೋ ಅವ್ರ ವಿರೋಧಿಗಳು, ಯಾವ ಜಾತಿ ಆಗಿರ್ಬೋದು, ಯಾವ ಧರ್ಮ ಆಗಿರ್ಬೋದು ನಾವು ಸಹಿಸಲ್ಲ. ಆದ್ದರಿಂದ ಏನು ಕೆಟ್ಟ ಕಾಂಗ್ರೆಸ್ಸು ಅವತ್ತಿಂದ ಬೆಳೆಸ್ಕೊಂಡ್ಬಂದಿದೆ. ಬರೀ ಬಿಜೆಪಿ ಅಂದರೆ ಕೋಮುವಾದಿಗಳು ಅಂತಾರೆ. ಇಡೀ ಪ್ರಪಂಚಕ್ಕೆ ಗೊತ್ತು ಕೋಮುವಾದಿಗಳು ಯಾರಂದರೆ ಕಾಂಗ್ರೆಸ್ನವರು. ಆ ಕೋಮುವಾದಿ ಪಕ್ಷ ಯಾವುದಂದ್ರೆ ಕಾಂಗ್ರೆಸ್ಸು. ಭ್ರಷ್ಟಾಚಾರ ಪಕ್ಷ ಆದರೆ ಇದ್ರೆ ಕಾಂಗ್ರೆಸ್ಸು. ಆ ಕಾಂಗ್ರೆಸ್ ತೊಡೆದಾಕಬೇಕು ಅಂದರೆ ನೀವೆಲ್ಲ ಒಂದು ಶಕ್ತಿಯಾಗಿ ನಿಲ್ಲಬೇಕು. ಅದಕ್ಕೆ ಕಾರಣ ನಮ್ಮ ತಾಲೂಕಲ್ಲಿ ಫಸ್ಟು ಮುರುಗಮಲ್ಲನೇ ಆಗಬೇಕು. ಯಾಕೆ ಮುರುಗಮಲ್ಲ ಆಗಬೇಕು ಅಂದರೆ ಇಷ್ಟೊಂದು ಮುಸಲ್ಮಾನ ಬಾಂಧವರು ಇದ್ರೂ ಕೂಡ 3,000 ಓಟಲ್ಲಿ ಹೆಚ್ಚಿಗೆ 1,500 ಮುಸಲ್ಮಾನ ಬಾಂಧವರು ಇದ್ರೂ ಕೂಡ 2ನೇ ಪ್ಲೇಸ್ ಬಿಜೆಪಿ ಓಟ್ ಹಾಕಿದ್ದೀರಾ ಅಂದರೆ ನೀವು ಹಿಂದೂಗಳಲ್ಲಿ ಒಗ್ಗಟ್ಟಾಗಿರೋಕ್ಕೆ ಬಂದಿರೋದು. ನಮ್ಮ ಹಿಂದೂಗಳಲ್ಲಿ ಒಗ್ಗಟ್ಟಾಗದೆ ಹೋಗಿದ್ರೆ ನಮ್ಗೆ ಅಷ್ಟು ಓಟ್ ಆಗ್ತಿರ್ಲಿಲ್ಲ. ಇವತ್ತು 1000 ಓಟ್ ಬಂದಿದೆ 3 ಬೂತಿಂದ ಅಂದರೆ ಸುಮ್ಮನೆ ಬಂದಿರೋ ನಿಮ್ಮದು ಅಮೂಲ್ಯವಾದ ಶ್ರಮ ಕಷ್ಟ ಹಾಕಿರೋಕ್ಕೆ ಅಷ್ಟು ಓಟ್ ಬಂದಿರೋದು. ಯಾರೋ ಬಂದು ಭಾಷಣ ಹೋಗ್ಬಿಟ್ರೆ ಓಟ್ ಹಾಕೋದು ಸುಳ್ಳು. ಅವೆಲ್ಲ ನೀವು ಮನೆಗೆ ಹೋಗಿ ಕೇಳಿ ನಮ್ಗೆ ಓಟ್ ಹಾಕ್ಸಿದ್ದೀರಾ, ಅದಕ್ಕೆ ಅಷ್ಟು ಓಟ್ ಬಂದಿದೆ. ಯಾಕೆ ಘಟಾಂಘಟ ನಾಯಿಗಳು JDS ಅಲ್ಲೂ ದೊಡ್ಡ ಲೀಡರ್ಗಳಿದ್ರು, ಕಾಂಗ್ರೆಸ್ ದೊಡ್ಡ ಲೀಡರ್ಗಳು, ಅವ್ರ ಮಧ್ಯೆ ನಾವು ಸಣ್ಣ ಲೀಡರ್ಗಳು ಕೂಡ ಹೋಗಿ ಬಂದಿದ್ದಕ್ಕೆ ನಮ್ಗೆ ಅಷ್ಟು ಮಾತ್ರ ನಮ್ಮ ತಾಯಂದರು ತಂದೆಯವರು ಅಷ್ಟು ಸಹಾಯ ಮಾಡಿದ್ದಾರೆ ಅಂದರೆ ಇದನ್ನು ಬೆಳೆಸ್ಬೇಕು ಮುಂದಕ್ಕೆ.